ರಾಜ್ಯ ಸರ್ಕಾರ ಕೋಗಿಲು ಕ್ರಾಸ್ ಬಳಿ ಅಕ್ರಮವಾಗಿ ಮನೆಗಳನ್ನ ನಿರ್ಮಿಸಿದ್ರು ಅನ್ನೋ ಕಾರಣಕ್ಕೆ ಅದನ್ನ ತೆರವು ಮಾಡಿದ್ರು. ಬಟ್ ಅಲ್ಲಿ ಬಹುತೇಕರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಅವ್ರನ್ನ ಸಂತ್ರಸ್ತರು ಅವರಿಗೆ ಮನೆಗಳನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಬಟ್ ರಾಜ್ಯದಲ್ಲೇ ಶಾಶ್ವತವಾಗಿ ನೆಲೆಗೊಂಡಿರುವಂತಹ ಮುಸ್ಲಿಂ ಸಮುದಾಯಕ್ಕೆ ಸೇರಿರುವಂತಹ ಕುಟುಂಬಗಳು ಈಗಲೂ ಕೂಡ ಸೂರಿಲ್ಲದೆ ಪರದಾಡ್ತಿದ್ದಾರೆ. ಅವರೇ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ರಾಜ್ಯದ ಶಾಶ್ವತ ನಿವಾಸಿಗಳಾದ ಕೆಲವು ಮುಸ್ಲಿಂ ಕುಟುಂಬಗಳು ಸೂರಿಲ್ಲದೆ ಪರಿತಪಿಸ್ತಾ ಇದ್ದು ದಶಕಗಳಿಂದ ಸರ್ಕಾರಕ್ಕೆ ಸೂರಿಗಾಗಿ ಮೊರೆ ಇಡುತ್ತಿದ್ದರೂ ಕೂಡ ಸರ್ಕಾರ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. ನಾವು ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಮನೆ ಕಳೆದುಕೊಂಡಿದ್ದೇವೆ. ನಮಗೆ ಇಲ್ಲಿಯವರೆಗೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಹಾಗೆಯೇ ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದೇವೆ. ನಮಗೆ ಸರ್ಕಾರ ಆದಷ್ಟು ಬೇಗ ಮನೆ ನೀಡಬೇಕು ಅಂತ ಕೊಲ್ಹಾರ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಇಲ್ಲಿ ಭಾಳ ದಿವಸದಿಂದ ಇದು ಮಾಡಿದ್ದೇವೆ. ನಮಗೆ ಯಾರೂ ಸಾಥ್ ಕೊಡಲಿಲ್ಲ. ಮಾಜಿ ಸಚಿವ ಎಚ್ ಕೆ ಬೆಳ್ಳುದವರು ನಮಗೆ ಸಾಥ್ ಕೊಟ್ಟ ಇಲ್ಲಿ 20 ವರ್ಷಗಟ್ಟಲೆ ವಾಸ ಮಾಡ್ಲಿಕ್ಕೆ ಕೊಟ್ಟಿರುತ್ತಾರೆ. ಯಾರು ಕೇಳಕ್ಕೆ ಬಂದ್ರು ಕೇಳಬೇಡ ಅಂತೇಳಿ ನಮಗೆ ಧೈರ್ಯ ಕೊಟ್ಟ ನಮಗೆ ಇಲ್ಲಿ ವಾಸ ಮಾಡಕ್ಕೆ ಹತ್ಯಾರೆ. ಯಾರು ಬಂದ್ರು ಕಿತ್ತಂಗಿಲ್ಲ. ನಾವು ಅವ್ರ ತರಪೇದಿಂದ ಹೋರಾಟ ಮಾಡ್ತೇವೆ. ಇಲ್ಲ 20-25 ವರ್ಷಗಟ್ಟಲೆ ನಾವು ಇಲ್ಲಿ ವಾಸ ಮಾಡ್ತೇವೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ವೋಟ್ ಬ್ಯಾಂಕಿಗಾಗಿ ಓಲೈಕೆ ಮಾಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸೇರಿ ತಕ್ಷಣವೇ ನೆಲಸಮವಾದ ಬಡಾವಣೆಗೆ ಭೇಟಿ ಕೊಟ್ಟು ಅಲ್ಲಿರುವ ಅಕ್ರಮ ವಲಸಿಗರಿಗೆ ಮನೆ ನೀಡುವ ಭರವಸೆ ನೀಡಿದ್ದು ಕೃಷ್ಣಾ ತೀರದ ಸಂತ್ರಸ್ತರ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಜ್ಯದಲ್ಲಿ ಲಕ್ಷಾಂತರ ಜನ ನಿವೇಶನ ಬೇಕು ಎಂದು ಸರ್ಕಾರದ ಮುಂದೆ ಅರ್ಜಿ ಸಲ್ಲಿಸಿದ್ದಾರೆ. ಅಂತವರ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗಮನ ಹರಿಸುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವ್ರು ಹೊಲ ಮನೆ ಕಳ್ಕೊಂಡು ಬೇರೆ ಜಿಲ್ಲೆಗಳಿಗೆ ಗುಲ್ಬರ್ಗ, ರಾಯಚೂರು ಜಿಲ್ಲೆಗಳಿಗೆ ನೀರು ಕೊಡೋದಕ್ಕೆ ಆಲಮಟ್ಟಿ ಡ್ಯಾಮಿಗೆ ತ್ಯಾಗ ಮಾಡಿರ್ತಕ್ಕಂಥ ಇಲ್ಲಿ ಬಡವರಿಗೆ, ನಿರಾಶ್ರಿತರಿಗೆ ಜಾಗ ನಿವೇಶನ ಸಿಕ್ಕಿಲ್ಲ, ಮನಿ ಇಲ್ಲ. ಇವ್ರು ಹೋಗಿ ನಿಮಗೆ ಕೇಳಕತ್ತಿಲ್ಲ ಏನು? ಇವ್ರು ತ್ಯಾಗ ಮಾಡಿರ್ತಕ್ಕಂಥದ್ದು ಬೇರೆ ಅದು ಕೊಡಗ, ಮಂಗಳೂರು ಅಲ್ಲಿ ಮಳಿ ಹಾನಿಯಾಗಿ ಸಿಕ್ಕಾಪಟ್ಟಿ ಹಾನಿಯಾಗ್ಯಾವ. ಅವರು ನಿಮ್ಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಅವರು ಸಿಕ್ಕಾಪಟ್ಟಿ ರೋದನೆ ಮಾಡ್ಲಕತ್ತಾರ. ಅವ್ರು ನೀವು ಕೇಳ್ತಾ ಇಲ್ಲ. ಇವತ್ತು ಯಾರೋ ಒಂದು ದೇಶದ್ರೋಹದ ಕೆಲಸ ಮಾಡ್ತಕ್ಕಂಥವ್ರು ಈ ದೇಶದಾಗ ಬಂದು ಎಲ್ಲೋ ಒಂದು ಜಾಗದಾಗ ಏಜೆಂಟ್ರ ಮುಖಾಂತರವಾಗಿ 4 ಲಕ್ಷ ರೂಪಾಯಿ ಕೊಟ್ಟು ಲಂಚ ಕೊಟ್ಟು ಏನು ಮನಿ ಕಟ್ಕೊಂಡ್ ಕೂತಾರ. ಅವ್ರನ್ನ ಕೆಡದಿರಿ. ಕೆಡದು ಮತ್ತೆ ತಕ್ಷಣ ಕಟ್ಟಾಕ್ ಯಾಕೆ ಹೊಂಟಿರಿ? ರಾಜ್ಯ ಸರ್ಕಾರ ವಲಸೆ ಬಂದ ಮುಸ್ಲಿಮರ ಮೇಲಿರುವ ಪ್ರೀತಿ ರಾಜ್ಯದಲ್ಲಿರುವ ಸಂತ್ರಸ್ತರ ಬಗ್ಗೆ ತೋರುತ್ತಿಲ್ಲ ಅಂತ ವಿಜಯಪುರ ಜಿಲ್ಲೆಯ ನಿರಾಶ್ರಿತ ಜನ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಸುಮಾರು 2-3 ದಶಕಗಳಿಂದಲೂ ಸೂರಿಗಾಗಿ ಸರ್ಕಾರದ ಮುಂದೆ ಮೊರೆ ಇಡುತ್ತಿದ್ದರೂ ನಮ್ಮ ಗೋಳು ಕೇಳುತ್ತಿಲ್ಲ ಅಂತ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ರಾಜ್ಯದಲ್ಲಿರುವ ನಿರಾಶ್ರಿತರಿಗೆ ಮನೆ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.